ಸ್ನೇಹಿತರೆ, ಕರ್ನಾಟಕದ ಕೇಸರಿ ಎಂದು ಬಿರುದಾಂಕಿತನಾದ ಉತ್ತರ ಕರ್ನಾಟಕ ಜಿಲ್ಲೆಯ ರಾಜನೆಂದೇ ಕರೆಯುವ ಈ ಎತ್ತು ತೇರಾಬಂಡಿ ಸ್ಪರ್ಧೆಯ ಆಟದಲ್ಲಿ ಭಾಗವಹಿಸಿದರೆ ಸಾಕು, ಪ್ರಥಮ ಬಹುಮಾನ ಪಡೆಯದೆ ಹಿಂದಿರುಗಿ ಬಾರದಂತಹ ಎತ್ತು. ಸ್ನೇಹಿತರೆ, ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವನಾಗಿರುವ ಬಾಗಲಕೋಟೆಯ ಮುಧೋಳ್ ತಾಲೂಕಿನ ಇಂಗಳಗಿ ಗ್ರಾಮದ ಮುಖ್ಯ ದ್ವಾರದಲ್ಲಿ ತನ್ನ ಪುತ್ಥಳಿಕೆಯನ್ನು ಅನಾವರಣ ಮಾಡುವ ರೀತಿ ಹೆಸರು ಮಾಡಿರುವ ಅಜರಾಮರವಾಗಿರುವ ಕರುನಾಡ ಕೇಸರಿ ಚಿಂಚನ ಚರಿತ್ರೆಯನ್ನ ಈ ವಿಡಿಯೋದಲ್ಲಿ ತೋರಿಸುತ್ತೇನೆ. ಸ್ನೇಹಿತರೆ, ಇಲ್ಲಿಯವರೆಗೆ ಚಿಂಚ ಬರೋಬ್ಬರಿ 35 ಲಕ್ಷ ಹಣ ಹಾಗೂ 130 ಗ್ರಾಂ ಚಿನ್ನ ಹಾಗೂ 8 ಬೈಕುಗಳನ್ನ ತನ್ನ ಮುಡಿಗೇರಿಸಿಕೊಂಡಿರುವ ಸರದಾರನಾಗಿದ್ದಾನೆ. ಸ್ನೇಹಿತರೆ, ತೇರಾಬಂಡಿ ದೇವರು ಎಂದು ಕರೆಯಲ್ಪಡುವ ಚಿಂಚ ಕರ್ನಾಟಕವಲ್ಲದೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಿಗೂ ತನ್ನ ಬಲವನ್ನ ಪರಿಚಯ ಮಾಡಿಕೊಟ್ಟಿದ್ದಾನೆ. ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಸ್ನೇಹಿತರೆ, ತೇರಾಬಂಡಿ ಸ್ಪರ್ಧೆ ಎಂದರೆ ಚಕ್ರ ಕಟ್ಟಿದ ಗಾಡಿಯ ಓಟದಂತೆ. 2 ಚಕ್ರಗಳ ನಡುವೆ ಮರದ ತುಂಡನ್ನು ಸೇರಿಸಿ 2 ಚಕ್ರಗಳು ಕೂಡ ತಿರುಗದ ರೀತಿಯಲ್ಲಿ ಮಾಡಿ ಆ ಗಾಡಿಯನ್ನು ಎಳೆದೊಯ್ಯುವ ಆಟವೇ ತೇರಾಬಂಡಿ ಓಟ. ಈ ಸ್ಪರ್ಧೆಯಲ್ಲಿ ಚಿಂಚನು ಅನೇಕ ಬಹುಮಾನಗಳನ್ನು ಗಳಿಸಿ ಹೆಸರು ಮಾಡಿರುವ ಎತ್ತಾಗಿದೆ. ಈ ಎತ್ತು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಸವಸುದ್ದಿ ಗ್ರಾಮದಲ್ಲಿ ಮೇ 1ನೇ ತಾರೀಕು 2010ರಂದು ನಾಗರಾಜ ಪಾಟೀಲ್ ಅವರ ಮನೆಯಲ್ಲಿ ಹುಟ್ಟುತ್ತದೆ. ತನ್ನ ಕಟ್ಟುಮಸ್ತಾದ ದೇಹವನ್ನು ಹೊಂದಿರುವ ಈ ಎತ್ತು ತೇರಾಬಂಡಿ ಓಟದಲ್ಲಿ ಭಾಗವಹಿಸುವ ಮೂಲಕ ಅನೇಕ ಜನರ ಗಮನವನ್ನ ಸೆಳೆಯುತ್ತಾನೆ. ಅಲ್ಲಿಂದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ತಳಕಟ್ನಾಳ್ ಗ್ರಾಮಕ್ಕೆ ವಿಠಲ್ ಎಂಬುವವರು ಈ ಎತ್ತನ್ನ ಖರೀದಿ ಮಾಡುತ್ತಾರೆ. ಅಲ್ಲಿ ಸತತ 2 ವರ್ಷಗಳ ಕಾಲ ಬಹುಮಾನ ಗೆದ್ದು ಅವರ ಮನೆತನದ ಹೆಸರನ್ನ ಸಾರುತ್ತದೆ. ನಂತರ ಅಲ್ಲಿಂದ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನ ಹಂತಾಪುರ ಗ್ರಾಮದ ಲಕ್ಷ್ಮಣ್ ಮಳ್ಳಿಗೇರಿ ಎಂಬುವರು ಈ ಎತ್ತನ್ನು ಖರೀದಿ ಮಾಡುತ್ತಾರೆ. ಇವರ ಮನೆಗೆ ಬಂದ ಚಿಂಚ ಎತ್ತು ತನ್ನದೇ ಆದ ಶಕ್ತಿಯನ್ನು ಉಪಯೋಗಿಸಿ ಜಾತ್ರೆಗಳಲ್ಲಿ ತೇರಾಬಂಡಿ ಓಟದಲ್ಲಿ ಅನೇಕ ಪ್ರದರ್ಶನವನ್ನ ಮಾಡುತ್ತಾ ಹೆಚ್ಚಿನ ಜನಪ್ರಿಯವಾಗುತ್ತದೆ. ಸ್ನೇಹಿತರೆ, ನಂತರ ಅದೇ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಇಂಗಳಗಿ ಗ್ರಾಮದ ಶಂಕರಣ್ಣ ಇಮ್ಮಣ್ಣನವರು ಎಂಬುವ ರೈತರು ಈ ಎತ್ತನ್ನ ಖರೀದಿ ಮಾಡುತ್ತಾರೆ. ಈ ಎತ್ತಿಗೆ ಚಿಂಚ ಎಂದು ನಾಮಕರಣ ಮಾಡಿರುವ ರೈತರು ಇವರೇ ಆಗಿರುತ್ತಾರೆ. ಮರಿಯಲಾಗದ ಮಾಣಿಕ್ಯ ನೀನು ತರಬಂಡಿಯ ಚಿಂಚ, ಮರಿಯಲಾಗದ ಮಾಣಿಕ್ಯ ನೀನು ತರಬಂಡಿಯ ಚಿಂಚ. ಸ್ನೇಹಿತರೆ, ಈ ರೈತರ ಮನೆಯಿಂದ ನೂರಾರು ತೇರಾಬಂಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ 40ಕ್ಕೂ ಹೆಚ್ಚು ಬಹುಮಾನವನ್ನ ಗಳಿಸಿಕೊಳ್ಳುತ್ತದೆ. ನಂತರ ಅದೇ ಮುಧೋಳ್ ತಾಲೂಕಿನ PM ಬುದ್ನಿ ಗ್ರಾಮದ ಸಿದ್ದು ಪೂಜಾರಿಯವರ ಮನೆಗೆ 2019ರಲ್ಲಿ ಮಾರಾಟವಾಗುತ್ತದೆ. ನಂತರ 2020ನೇ ಇಸವಿಯಲ್ಲಿ ಈ ಎತ್ತು ಅನಾರೋಗ್ಯಕ್ಕೆ ಈಡಾಗಿ ಈ ಎತ್ತನ್ನು ಧಾರವಾಡದ ಪಶು ಆಸ್ಪತ್ರೆಗೆ ಸೇರಿಸುತ್ತಾರೆ. ಅಲ್ಲಿ ಸುಮಾರು 3 ತಿಂಗಳ ಕಾಲ ICUನಲ್ಲಿ ಮಗುವಿನ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ. 3 ಟನ್ ಇದ್ದ ಈ ಎತ್ತು 1 ಟನ್ ಭಾರಕ್ಕೆ ಇಳಿದು ಹೋಗುತ್ತದೆ. ಆ ಸಮಯದಲ್ಲಿ ಈ ಎತ್ತಿಗೆ ಔಷಧಿಯನ್ನಾಗಿ ನೂರಾರು ಆಡು ಮತ್ತು ಕುರಿಗಳ ಕರುಳಿನ ರಸವನ್ನ ಕುಡಿಸಿ ತನ್ನ ಕಾಯಿಲೆಯನ್ನ ಗುಣಪಡಿಸಲಾಗುತ್ತದೆ. ಆದರೂ ಕೂಡ ನಂತರ ಮತ್ತೆ ಈ ಕಾಯಿಲೆ ಈ ಎತ್ತಿಗೆ ಕಾಣಿಸಿಕೊಳ್ಳುತ್ತದೆ. ಆದರೂ ಎದೆಬಿಡದೆ PM ಬುದ್ನಿ ಅವರು ತಮ್ಮ ಪ್ರೀತಿ ಆರೈಕೆಯಿಂದ ಈ ಎತ್ತನ್ನ ಉಳಿಸಿಕೊಳ್ಳುತ್ತಾರೆ. ಪೂರ್ತಿ ಗುಣಮುಖವನ್ನಾಗಿ ಮಾಡಿಸಿ ಮತ್ತೆ ತೇರಾಬಂಡಿ ಸ್ಪರ್ಧೆಗೆ ಮರಳಿ ಬರುವಂತೆ ಮಾಡುತ್ತಾರೆ. ಸ್ನೇಹಿತರೆ,
ನಂತರ ಈ ಎತ್ತನ್ನು 6ನೆಯ ಮಾಲೀಕರನ್ನಾಗಿ ಮುಧೋಳ ತಾಲೂಕಿನ ವಂಟಗೋಡಿ ಗ್ರಾಮದ ಭೀಮಶಿ ಐನಾಪುರ ಎಂಬುವವರು 12,25,000ಕ್ಕೆ ಖರೀದಿ ಮಾಡುತ್ತಾರೆ. ಸಾವನ್ನೇ ಗೆದ್ದು ಬಂದಂತಹ ಈ ಚಿಂಚ ಎತ್ತು ಅವರ ಮನೆಯಲ್ಲೂ ಕೂಡ ಹೆಸರು ಮಾಡುತ್ತದೆ. ಇಲ್ಲಿಯವರೆಗೂ ಚಿಂಚ ಎತ್ತು ಬರೋಬ್ಬರಿ 35 ಲಕ್ಷ ಹಣ ಮತ್ತು 130 ಗ್ರಾಂ ಚಿನ್ನ ಹಾಗೂ 8 ಬೈಕುಗಳನ್ನ ಗೆದ್ದು ತನ್ನದೇ ಆದ ಆಟವನ್ನ ಆಡುತ್ತಾ ಇತಿಹಾಸವನ್ನ ಸೃಷ್ಟಿಸಿದೆ. ನಂತರ ಈ ಚಿಂಚ ಎತ್ತು ಇಂಗಳಗಿ ಗ್ರಾಮದ ಶಂಕರಣ್ಣನವರ ಮನೆಗೆ ಮತ್ತೆ ಮಾರಾಟವಾಗುತ್ತದೆ. ದುರದೃಷ್ಟವಶ ಚಿಂಚ ಜುಲೈ 16, 2023ರಂದು ಹೃದಯಾಘಾತದಿಂದ ವಿಧಿವಶವಾಯಿತು. ಸ್ನೇಹಿತರೆ, ಚಿಂಚನ ಅಭಿಮಾನಿಗಳು ಅದರ ಅಂತ್ಯಕ್ರಿಯೆಗೆ ಸಾವಿರಾರು ಜನ ಬಂದು ಕಣ್ಣೀರನ್ನ ಸುರಿಸಿದ್ದರು. ನಾನು ಪ್ರೀತಿಸಿದ ಸಮಾಜದ ನೋಡದೆ ಎಲ್ಲಿಲ್ಲದ ಅಭಿಮಾನಿಗಳು ಮತ್ತು ಬಹುಮಾನ ಗಳಿಸಿದ್ದ ಚಿಂಚನ ಪ್ರತಿಮೆಯನ್ನ ಸ್ವತಂತ್ರ ಹೋರಾಟಗಾರನ ರೀತಿಯಲ್ಲಿ ಇಂಗಳಗಿ ಗ್ರಾಮದ ದ್ವಾರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹರಿದು ಬಂದು ಸಾಗರವಾಗಿ ಕಂಬನಿ. ಸ್ನೇಹಿತರೆ, ಇದಲ್ಲವೇ ಸಾಧನೆ ಅಂದ್ರೆ ಈ ಚಿಂಚನೆಗೆ ನಾವು ಸಲಾಂ ಹೇಳಬೇಕು. ಸ್ನೇಹಿತರೆ, ಈ ರೀತಿ ಹೆಸರು ಮಾಡಿದ ಚಿಂಚ ಎತ್ತು ಮತ್ತೆ ಹುಟ್ಟಿ ಬರಲಿ ಎಂದು ಕೇಳುತ್ತಾ ಈ ವಿಡಿಯೋವನ್ನ ಮುಗಿಸೋಣ. ಸ್ನೇಹಿತರೆ, ಈ ಚಿಂಚ ಎತ್ತು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.